ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ, ಎಲ್ಲ ಆಗ್ತಿದ್ದೀರಿ ಅಂತ ಅನ್ಕೊಂಡಿನಿ. ನಾವು ಮಸ್ತ್ ಜಿಂಗದೇವಿ. ಸೊ ನಾನು ನಿಮ್ರು ಆಲ್ರೆಡಿ ಪ್ರತೀಕ್ಷಾ ಬ್ಯಾಕ್ ಆಗಿದ್ದೆ ನೀವು ಬ್ಲಾಗ್. ಏನೇನ್ರಿಪ್ಪ ಅಂತಂದ್ರೆ ಕಾಲೇಜ್ನಾಗ ಎಕ್ಸಾಮ್ ಐತಿ, ಅದರ ಸಂಬಂಧ ನಾನು ಹಾಕೊಂಡೇನ್ರಿಪ್ಪ ಅಂತಂದು ಫಾರ್ಮಲ್ಸ್ ಲ್ಯಾವೆಂಡರ್ ಶರ್ಟ್ ಹಾಕೊಂಡಿನಿ ಆ್ಯಂಡ್ ಆಫ್ ವೈಟ್ ಆರ್ ವೈಟ್ ಕಲರ್ಸ್ ಪ್ಯಾಂಟ್ ಹಾಕೊಂಡೇನಿ, ಫಾರ್ಮಲ್ ಪ್ಯಾಂಟ್. ಆ್ಯಂಡ್ ಅದು ಫಿಟ್ಟಿಂಗ್ ಎಷ್ಟು ಪರ್ಫೆಕ್ಟ್ ಕುಂತೈತೆ ಅಂದ್ರೆ ಅಷ್ಟು ಬರಬ್ಬರ್ ಕುಂತೈತಿ ರೀ. ನೋಡಿರಿ ಫಿಟ್ಟಿಂಗ್ ಅಷ್ಟು ಬರಬ್ಬರ್ ಕುಂತೈತಿ. ಆ್ಯಂಡ್ ಈಗ ಹೋಗ್ಬೇಕು, ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದಾರ. ನಾವು ಗೊತ್ತಾಯ್ತಲ್ಲ ರೀ ಆ್ಯಸ್ ಯೂಶ್ವಲ್ ಲೇಟ್ ನಮ್ದು. ಹೋಗೋಣಂತ ಒಂದು 4-5 ಡ್ರೆಸ್ ಬೇರೆ ಹಾಕೊಂಡು ನೋಡಿದೆ ನಾನು, ಗ್ರೀನ್ ಕಲರ್, ಬ್ರೌನ್, ಬ್ಲ್ಯಾಕ್, ವೈಟ್ ಆ್ಯಂಡ್ ಆಲ್. ಮತ್ತು ಮಮ್ಮಿ ಅಂದ್ರೆ ಇದೇ ಚಂದ ಕಾಣತ್ತಿತ್ತು ಇದು ಹಾಕೊಂತ. ಸೊ ಇದನ್ನು ಸೆಲೆಕ್ಟ್ ಮಾಡಿದ್ದೆ. ಅವರು ಕೋರ್ಸ್ ಸ್ಟಾರ್ಟ್ ಮಾಡೋಕೆ ಇಟ್ಟೇನಿ, ಹೋಗೋಣ ಬಡಕ್ನೆ. ಆ್ಯಂಡ್ ಇವತ್ತು ಗ್ರೂಪ್ ಫೋಟೋ ಐತ್ರಿ, ಕ್ಲಾಸದ್ದು ಏನೈತಲ್ಲ ಕ್ಲಾಸದ್ದು ಗ್ರೂಪ್ ಫೋಟೋ ಸೆಷನ್ ಐತಿ. 11 ಗಂಟೆ ಒಳಗಿರ ಅಂತ ಅಂದಾರ ಅವ್ರೆ. ಆ್ಯಂಡ್ ಟೈಮ್ ಎಷ್ಟು ಆಗೈತ್ರಿಪ್ಪ ಅಂತ 10:28 ಆಗೈತಿ. ಅಲ್ಲಿ ಮಟ್ಟ ಇರ್ತೀನಿ ನಾನು. ಆ್ಯಂಡ್ ಹೋಗೋಣಂತ ಲೆಟ್ ಸಿ. ಆ್ಯಂಡ್ ಫ್ಯಾಮಿಲಿ ಹೆಲ್ಮೆಟ್ ಹಾಕೊಂಡೆ ನಾನು, ಹೆಲ್ಮೆಟ್ ಹಾಕೊಂಡೇನಿ. ಯಾರು ಕೋರ್ಸ್ ಸ್ಟಾರ್ಟ್ ಹೋಗೈತಿ. ಸೊ ಸಿಕ್ತಂತ ರೈಟ್ ಅನ್ನೋ. ಆ್ಯಂಡ್ ಸೊ ಫ್ಯಾಮಿಲಿ ಈಗ ಜಸ್ಟ್ ಇಲ್ಲಿ ಒಂದು ಬೇರೆ ಕ್ಲಾಸಿಗೆ ಬಂದು ಕುಂತೈತಿ. 11:35 ಸಮಥಿಂಗಿನ ನಮ್ಮದು ಡಿವಿಷನಿಂದ ಫೋಟೋ ಸೆಷನ್ ಐತಿ. ಸೊ ಅರೌಂಡ್ ಈಗ ಲೈಕ್ 11:06 ಆಗೈತಿ. ಬೇರೆ ಡಿವಿಷನದ ಫೋಟೋ ಅದು ನಡೆಯತೈತೆ, ಅಲ್ಲಿ ಕ್ಯಾಪ್ಚರ್ ಮಾಡತ್ತಾರೆ. ಇಲ್ಲಿ ಬಂದು ಕುಂತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಓದಾತಾರೆ, ಫೋನ್ ತೆಗಿತಾರೆ, ಹಾರ್ಡ್ವೇರ್ ಸಾಫ್ಟ್ವೇರ್ ಓದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾರೆ ಆಗ್ಲಿ ಅವ್ರು. ಆ್ಯಂಡ್ ಇನ್ನೊಂದು ಸ್ವಲ್ಪ ಜನ ಮೇ ಬಿ ಐ ಗೆಸ್ ಅವ್ರದ್ದು ಎಕ್ಸಾಮ್ ನಡ್ತಿರ್ಬೇಕು ಅನಿಸ್ತೈತಿ. 7:30ಗೆ ಸ್ಟಾರ್ಟ್ ಆಗಿರ್ಬೇಕು. ನಮ್ಮ 2:30 ಅಂದಾರ, ಬಟ್ 12:30ಗೆ ಸ್ಟಾರ್ಟ್ ಆಗ್ಬೋದು ಇರ್ಬೇಕು. ನಾವು ಒಂದು ಸ್ವಲ್ಪ ಫೋನ್ ತೆಗೆದು ಸ್ವಲ್ಪ ರಿವಿಷನ್ ಮಾಡಿ ಓದುನಂತೆ. ಆ್ಯಂಡ್ ಸೊ ಫ್ಯಾಮಿಲಿ ಏನು ಮಾಡತ್ತಾರಿಪ್ಪ ಅಂತಂದ್ರೆ ಪೌಡ್ರ್ ಕಾಂಪ್ಯಾಕ್ಟ್ ಅದು ಹಚ್ಕೊಳತ್ತಾರಿಪ್ಪ. ನಾಂದೆ ಬೇಡಪ್ಪ ನೋಡಪ್ಪ ಏನೆಲ್ಲ ಓದ್ಕೊಳ್ಳೇನು ಏನೈತಿ, ಅವರು ಚಂದಾಗಿ ಹೊಡೆದಿರ್ತಾರೆ ಫೋಟೋ ಅಬ್ವಿಯಸ್ಲಿ ಅಂತಂದೆ. ಅದಕ್ಕೆ ಬೇಡಪ್ಪ ಅನ್ನತ್ತಾರೆ. ನಾನು ಎಂಡ್ ಮೂಮೆಂಟಿಗೆ ಫೋಟೋ ತೆಗೆಸ್ಕೊಂಡ್ವಿ ನಾವು. ಇಲ್ಲೇ ನಿಂತಿದ್ರಿ ಇಲ್ಲ ಈತ ಸೈಡ್ ಸ್ಟೆಪ್ಸ್. ಇನ್ನೇನು ಲೈಕ್ ಫೋಟೋ ಕ್ಲಿಕ್ ಮಾಡತ್ತಿದ್ರು ಲಾಸ್ಟ್ ಮೂಮೆಂಟ್ ನಾನು ನಮ್ಮ ಫ್ರೆಂಡ್ಸ್ ಹೋಗಿ ನಿಂತ್ಕೊಳ್ಳಿ ಮತ್ತು ಫೋಟೋ ತೊಗೊಂಡು ಸ್ವಲ್ಪ ಜನ ಮಿಸ್ ಆದರೆ ಅದು ಬೇಜಾರಾಗತ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಕ್ಯಾಂಟೀನಿಗೆ ಬಂದಿದ್ವಿ ನಾವು, ಊಟ ಮಾಡಿದ್ರಾತಂತಂದೆ. ಇಲ್ಲಿ ನೋಡ್ರಿ ಅಲ್ಲಿ ಅದ್ರ ಮರಿನೂ ಐತಿ ಇವತ್ತು. ಅದು ಬರಾತೇನೇ ಇಲ್ಲಪ್ಪ ನಮ್ಮ ಕಡೆ. ಎಷ್ಟು ಚೋಟು ಐತೆ ನೋಡ್ರಿ ಅದು. ಇದು ನೋಡ್ರಿ, ಇದು ಎಲ್ಲರ ಕಡೆ ಅಡ್ಡಾಡ್ತಿರ್ತೈತಿ ರೀ. ಇದು ಹಂಗೆ ಹೊರಗೆ ಅಡ್ಡಾಡ್ತಿರ್ತೈತಿ. ಆರಾಮಲ್ಲಿ ಬರ್ತೈತಿ, ಮೇಲೆ ಕ್ಲಾಸ್ ಕಡೆ ಬರ್ತೈತಿ, ಮತ್ತು ಕೆಳಗೆ ಬರ್ತೈತಿ ಕ್ಯಾಂಟೀನಿಗೆ. ನಮ್ಗೆ ಈಗ ಬಂದಿದ್ರಪ್ಪ ಅಂದ್ರೆ ಕ್ಯಾಂಟೀನಿಗೆ ನಾ ಏನು ತಿನ್ನತ್ತೇನ್ರಿಪ್ಪ ಅಂದ್ರೆ ಜಂಕ್ ಫುಡ್ಸ್ ಅದು ತಿನ್ನತ್ತಿಲ್ಲ, ಪ್ರಾಪರ್ ಊಟ ಮಾಡತ್ತೀನಿ ಅಷ್ಟೇ. ನೂಡಲ್ಸ್ ತಿನ್ನತ್ತೇನೆ ನಾನು, ಜಂಕ್ ಫುಡ್ಸ್ ಅಲ್ಲ, ಅದು ಜಂಕ್ ಫುಡ್ ಚಲೋ ಮಾಡ್ತಾರೆ. ಇಲ್ಲಿ ನೂಡಲ್ಸ್ ಎಷ್ಟೇ ಸೇರಿದೆ ನಮ್ಮ ಕಾಲೇಜ್ ಹಂಗಿಂದ, ಬಾಕಿ ಅಲ್ಲಿ ತಿನ್ನೋದಿಲ್ಲ ನಾನು. ಆ್ಯಂಡ್ ಊಟ ಅದು ಮಾಡಿ ಇನ್ನೊಂದು ಸ್ವಲ್ಪ ಓದಬೇಕಾ, ಯಾಕಂದ್ರೆ ಎಕ್ಸಾಮ್ 2:30 ಅಂತ ಅನ್ನತ್ತಾರೆ. ನೋಡ್ಬೇಕು ಎಷ್ಟು ಗಂಟೆಗೆ ಅಂತಂದೆ. ಇಲ್ಲೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸ್ ಭಾಳ ಜನ ಕುಂತಾರೆ. ಬಟ್ ಅದ್ರಾಗ ಬೆಸ್ಟೆಸ್ಟ್ ಫ್ರೆಂಡ್ ಒಬ್ರು ಕುಂತಾರೆ, ಮತ್ತು ಅದ್ರಾಗ ಮತ್ತು ಬೆಸ್ಟೆಸ್ಟ್ ಫ್ರೆಂಡ್ ಒಬ್ಬರು ಕುಂತಾರೆ. ನೋಡತ್ತಾರಿಪ್ಪ ಇವ್ರು ಎಲ್ಲರೂ ಕುಂತವ್ರು. ನಗ್ದಿಲ್ಲ ಬೈ. ಇಲ್ಲಿ ವೇಟ್ ಮಾಡತ್ತೈತ್ರಿ. ಈಗ ನೆಕ್ಸ್ಟ್ ನಮ್ದು ಎಕ್ಸಾಮ್ ಐತಿ. ಇನ್ನೊಂದು 5 ನಿಮಿಷದ ಟೈಮ್ ID ಕಾರ್ಡ್ ಎಲ್ಲ ಹಾಕೊಂಡೈತಿ. ಸೊ 2:30 ಐತಿ, 2:26 ಸಮಥಿಂಗ್ ಆತ. ಅಲ್ಲಿ ಬೇರೆ ಭಾಷೆ ಆಗತ್ತೈತಿ ಕ್ಲಾಸ್. ಅವ್ರು ಮುಗಿದ್ಕೊಳ್ಳಿ ನೆಕ್ಸ್ಟ್ ನಮ್ದು ಹೋಗ್ಬೇಕು. ಈಗ ಇದೇ ಕ್ಲಾಸ್ನಾಗ ನಡತೈತಿ ಎಕ್ಸಾಮ್. ಸೊ ನೋಡು, ನನ್ನ ಎಕ್ಸಾಮ್ ಆದ್ಮೇಲೆ ಸಿಗ್ತೇನೆ ನಾನು ನಿಮಗೆ. ಸ್ಟೇ ಟ್ಯೂನ್ಡ್. 2000 years later. ಆ್ಯಂಡ್ ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಎಕ್ಸಾಮ್ ಎಲ್ಲ ಮುಗೀತು. ಈಗೆಲ್ಲ ಹೋಗಾತಿತ್ರಿಪ್ಪ ಅಂತಂದ್ರೆ ಏನಾರು ಸ್ವಲ್ಪ ತಿಂದ್ರಾತಂತ. ಯಾಕಂದ್ರೆ ಮುಂಜಾನಿಂದ ನಾನಂತೂ ಏನು ತಿಂದಿದ್ದಿಲ್ಲ ಅಂತ ಹೇಳಕ್ಕೆ ಬರ್ದಿಲ್ಲ, ಯಾಕಂದ್ರೆ ವ್ಲಾಗ್ ಮಾಡಿದ್ದೆಲ್ರಿ ನಾನು. ಮ್ಯಾಗಿ ಅಂತೇಳಿ ನೋಡ್ರಿ ಪೈನದು ನೂಡಲ್ಸ್ ತಿಂದಿದ್ದೆ. ಸೊ ಈಗೆಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ಇಲ್ಲೇ ನಮ್ಮ ಕಾಲೇಜ್ ಕಡೆ ನಿಯರ್ ಬೈ ಏನಾರು ತಿಂದ್ರಾತಂತ ಹೋಗಾತೈತಿ. ಆಮೇಲೆ ಎಕ್ಸಾಮ್ ಅಂತೂ ಆತ. ಅದ್ರಾಗ ನಂದು ಲಾಸ್ಟ್ ರೋಲ್ ನಂಬರ್ ಐತೆ. ಲೈಕ್ ನಮ್ಮ ಕ್ಲಾಸ್ನಾಗ ನಂದು ಬ್ಯಾಚ್ನಾಗ ಲಾಸ್ಟ್ ಇತ್ತಲ್ಲ. ಸೊ ಎಕ್ಸಾಮ್ ಮುಗೀತು, ಮಸ್ತ್ ಆತ. ಎಕ್ಸಾಮ್ ಟೆನ್ಷನ್ ಎಲ್ಲ ಖತಮ್. ಇನ್ನೊಂದು 2 ಎಕ್ಸಾಮ್ ಅದಾವ ಅದು ಮುಂದೆ. ಬಟ್ ಸ್ವಲ್ಪ ಇನ್ನೊಂದು 2 ದಿನ ಆದ್ಮೇಲೆ ಫೇರ್ವೆಲ್ ಐತಿ. ಗ್ರೂಪ್ ಫೋಟೋ ಒಂದು ಭಾಳ ಸೀನಾಗಿ ಬಿಡ್ತಿರಿಪ್ಪ, ಯಾಕಂದ್ರೆ ನಂಗೆಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲರೂ ನಿಂದಿರ್ಬೇಕಿತ್ತು. ನಾವಂತೂ ಹೋಗಿ ನಿಂತ್ವಿ. ಅದು ಲಾಸ್ಟ್ ಮೂಮೆಂಟಿಗೆ, ಎಂಡ್ ಮೂಮೆಂಟಿಗೆ ಅವ್ರಿಗೆ ಕ್ಲಿಕ್ ಮಾಡತ್ತಿದ್ರು ಹೋಗಿ ನಿಂತ್ವಿ. ಸ್ವಲ್ಪ ಜನ ಎಕ್ಸಾಮ್ ಬರೋಕೆ ಹೋಗಿದ್ರೆ, ಸ್ವಲ್ಪ ಜನ ಅಬ್ಸೆಂಟ್ ಇದ್ರೆ ಏನು ಐ ಡೋಂಟ್ ನೋ. ಬಟ್ ನಂಗೆ ಲೈಕ್ ಪರಿಚಯದವ್ರು ಯಾರು ಕ್ಲಾಸ್ಮೇಟ್ಸ್ ಇದ್ದಾರಲ್ಲ, ಅವ್ರದ್ದು ಎಕ್ಸಾಮ್ ಬರೋಕೆ ಹೋಗಿದ್ರೆ, ಹೀಗಾಗಿ ಅವ್ರು ಬರೋಕ್ಕಾಗಲಿಲ್ಲ. ಹಿಂಗಾಗಿ ಪಿಕ್ಚರ್ ಆತಿರಪ್ಪ. ಅವರು ಬಂದಿದ್ರೆ ಸ್ವಲ್ಪ ಏನೋ ಚಲೋ ಆಗ್ತಿತ್ತು ಅನಿಸ್ತೈತಿ. ಅವ್ರು ಫೇರ್ವೆಲ್ಗೂ ಬರತ್ತಿಲ್ಲ ಅನ್ಸೈತೆ. ಎಲ್ಲರೂ ಗ್ರೂಪ್ ಫೋಟೋ ತೊಗೋಬೇಕಂದ್ರೆ ಮೇ ಬಿ ಕಾನ್ವೊಕೇಶನಿಗೆ ತೊಗೊಳ್ಳೋದು ನೆಕ್ಸ್ಟ್. ಈಗ ಹೋಗಾತಿದ್ದು ಬರ್ರಿ ಫ್ಯಾಮಿಲಿ. ನಾ ವ್ಲಾಗ್ ಮಾಡೇನೋ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ನೆನಪರೇನು ಅನಿಸ್ತೈತೆ. ನಾನು ಅಷ್ಟು ವ್ಲಾಗ್ ಮಾಡೋಕ್ಕಾಗಿಲ್ಲ. ಈಗ ಜಸ್ಟ್ ಏನು ತಿಂದಿರಿಪ್ಪ ಅಂತಂದ್ರೆ ಪಾನಿಪುರಿ ತಿಂದ್ವಿ ನಾವು. ಪಾನಿಪುರಿ, ಸೇವ್ ಪುರಿ ತಿಂದ್ವಿ. ಏನೇ ತಿನ್ನಕ್ಕೆ ಬೇರೆ ಅಂತ ಬಂದಿದ್ವಿ, ಬಟ್ ಬೇರೆ ತಿಂದ್ವಿ. ಮತ್ತು ಈಗ ವಾಪಸ್ ಪ್ಲ್ಯಾನ್ ಏನಂತ ಫಸ್ಟ್ ಏನು ತಿನ್ನಕ್ಕೆ ಬಂದಿದ್ವಿ ಅಲ್ಲ, ಅದನ್ನೂ ತಿನ್ನಕೊಂಡೇವೆ. ಸೊ ಚಾದು ಕುಡಿಸಿದ ರೈಟನ್ನು ನನ್ನ ಮನೆಗೆ. ಆ್ಯಂಡ್ ಇಲ್ಲಿ ಜಸ್ಟ್ ಇಲ್ಲಿ ಪಾನಿಪುರಿ ತಿಂತೆ. ಆ್ಯಂಡ್ ಇಲ್ಲಿ ನೋಡ್ರಿ ಕಿ ಇದ್ರೊಳಗೆ ಕಾಲಿಟ್ಬಿಟ್ಲ. ಚೀ ಮುಟ್ಬೇಡ್ರಿ ಲೇಕಿನ್ ಯಾರು. ಆ್ಯಂಡ್ ಫ್ಯಾಮಿಲಿ ಈಗೇನಾದ್ರಪ್ಪ ಅಂತಂದ್ರೆ ಜಸ್ಟ್ ಲೈಕ್
ಬಿತ್ತಂತ ಮಾಡಿದ್ದೇನೆ ಅಂದ್ರೆ ಅದ ನನ್ನ ಪ್ಯಾಂಟ್ ಮೇಲೆ ಬೀಳ್ಬಾರ್ದು ನಾ ಚಾಯ್ ಕುಡಿಯತ್ತಿದ್ದೇರಿಪ್ಪ ಅಂತಂದ್ರೆ ಇಲ್ಲಿ ಟ್ರೇ ಕೊಟ್ಟಿದ್ರಲ್ಲ ಹಿಂಗೆ ಇಟ್ಕೊಂಡು ಚಾ ಕುಡಿಯತ್ತಿದ್ದೆ ನಾನು ಆ್ಯಂಡ್ ಇವರೆಲ್ಲ ನಗಾತ್ ಬಿಟ್ಟಾರಿಪ್ಪ ಏನ್ರಿಪ್ಪ ಅಷ್ಟಕ್ಕೆಲ್ಲ ಯಾರು ನಗ್ತಾರ್ರಿ ಆ್ಯಂಡ್ ಹಿಂಗೆಲ್ಲ ಸಿನತ್ತ ಒಬ್ರು ಯಾರ 6:30 ಅನ್ನಕ್ಕೆ ಹೋಗಿ ಏನಂದ್ರಲ್ಲ 6 o'clock only 6 ಹಾಂ 6 o'clock ಅನ್ನಕ್ಕೆ ಹೋಗಿ ಸ್ಲಿಕ್ ಅಂತಂದ್ರೆ ಮತ್ತು ಇನ್ನೊಬ್ರ ಪಾಪ 2 ತಾಸು ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕಂತೀಗ ನಾನು ಎಷ್ಟೋ ತನಕ ಬಸ್ಸಿಗೆ ಬಂದೇನೆ ಅನ್ಕೊಳತ್ತಿದ್ದೆ ಯಾಕಂದ್ರೆ 2 ದಿನ ಕಂಟಿನ್ಯೂ ಬಸ್ಸಿಗೆ ಬಂದಿದ್ದೆ ಅಣ್ಣ ಬೈಕ್ ತೊಗೊಂಬಂದಿದ್ದ ನಂದೇನು ಕೆಲಸ ಇದ್ದಿದ್ದಿಲ್ಲ ಅಂತ ಕಾರ್ ಸರ್ವಿಸ್ ಹೋಗಿತ್ತು ಅದಕ್ಕೆ ನಾ ಹಿಂಗೆಲ್ಲ ಆಗಿಸಿನಾಗಿ 2 ದಿನ ಬಸ್ ಬಂದಿದ್ದೀರಿ ನಾಗ ನಾ ಬಸ್ಸಿಗೆ ಹೋಗತ್ತೇನೆ ಅನ್ಕೊಂಡ್ಬಿಟ್ಟೀನಿ ಈಗ ಹೋಗ್ಬೇಕಾದ್ರೆ ಮಳೆ ಬರ್ತಿತ್ತು ಬೈ ಮಳೆ ಬಂತಂದ್ರೆ ಹೆಂಗೆ ರೀ ನಂದು ವೈಟ್ ಕಲರ್ ಪ್ಯಾಂಟ್ ರಾಡಿ ಹಾಕಿತ್ತಪ್ಪ ಅದ್ರಾಗ ವೈಟ್ ಕಲರ್ ಚಂದಾಗಿ ಇಟ್ಕೊಂಡೆ ಈಗ ಏನೂ ಅಷ್ಟು ಹೊಲಸಾಗಿಲ್ಲ ಲೆಫ್ಟ್ ಸೈಡ್ ಅಷ್ಟೇ ಗೇರ್ ಹಾಕಿಂದ ಲೆಫ್ಟ್ ಸೈಡ್ ಅಷ್ಟೇ ಹೊಲಸಾಗೈತೆ ಲೆಫ್ಟ್ ಸೈಡ್ ಕೆಳಗೆ ಪ್ಯಾಂಟಿಗೆ ಬಾಕಿ ಮಳೆ ಬಂದಿಲ್ಲ ಅಂದ್ರೆ ಸಾಕು ಅಷ್ಟೇ ಸಾಕು ಸೊ ನೋಡು ನಾನು ಮೇ ಬಿ ಮನೆಗೆ ಹೋಗಿ ವ್ಲಾಗ್ ಎಂಡ್ ಮಾಡ್ಬೋದು ಅನಿಸ್ತೈತಿ ಅಲ್ಲಿ ಜನ ಅದಲ್ಲಿ ಹೆಲ್ಮೆಟ್ ಹಾಕೊಂಡು ನಾನು ಸಿಗ್ನಲ್ ನಂಗೆ ನಿಂತಾರ ಅವ್ರು ನೋಡತ್ತಾರೆ ನಾ ವ್ಲಾಗ್ ಮಾಡೋದು ಅಂದ್ರೆ ನಾಚಿಕೆ ಬರತ್ತೈತ್ರಿ ನಂಗೆ ಆಮೇಲೆ ಸಿಗ್ತೇನೆ ರೀ ನಿಮಗೆ ಬಾಯ್ ಎಂಜು ಫ್ಯಾಮ್ಲಿ ಈಗ ಜಸ್ಟ್ ಮನೆಗೆ ಬಂದೆ ರೀ ನಾನು ನಮ್ಮ ಕುಕ್ಕಿ ನೋಡ್ರಿ ಇಲ್ಲಿ ಬಾಯ್ ಕುಕ್ಕು ಇಲ್ಲಿ ಬಾ ಇಲ್ಲೇ ಬಾಯ್ ಹತ್ತು ಕುಕ್ಕಿ ನೋಡ್ರಿ ಸೊ ನಮ್ಮ ಕುಕ್ಕಿ ಕೂಡ ಬ್ಲಾಗ್ ಎಂಡ್ ಮಾಡೋಣಂತೆ ನಂಗೆ ಗೊತ್ತಿಲ್ಲ ಈ ಬ್ಲಾಗ್ ಅಷ್ಟೇ ಶಾರ್ಟ್ ಆಗೈತಿ ಲಾಂಗ್ ಆಗೈತಿ ಐ ಡೋಂಟ್ ನೋ ಆ್ಯಂಡ್ ಇನ್ನೊಂದೇನ್ರಿಪ್ಪ ಅಂತಂದ್ರೆ ಫೇರ್ವೆಲ್ ಬ್ಲಾಗು ಬರ್ತೈತಿ ಇದಾದ್ಮೇಲೆ ಫೇರ್ವೆಲ್ ಬ್ಲಾಗ್ ಬರ್ತೈತೆ ಅನಿಸ್ತೈತಿ ಸೊ ಫೇರ್ವೆಲ್ ಬ್ಲಾಗ್ ಮಿಸ್ ಮಾಡಕ್ಕೆ ಹೋಗ್ಬ್ಯಾಡ್ರಿ ಕುಕ್ಕು ಹೇಳೋರಿಗೆ ಫೇರ್ವೆಲ್ ಬ್ಲಾಗ್ ಮಿಸ್ ಮಾಡಬೇಡ ಅಂತ ಸ್ಟೇ ಟ್ಯೂನ್ ಅಂತ ಹೇಳ್ರಿ ಅವ್ರಿಗೆ ಕುಕ್ಕಿಗೆ ಇಂಟ್ರೆಸ್ಟ್ ಇಲ್ಲ ನಾ ಏನು ಮಾಡಲಿ ಅನ್ನತ್ತ ನೋಡ್ರಿ ಇಲ್ಲಿ ಆ್ಯಂಡ್ ಇದು ಬ್ಲಾಗ್ ಇಲ್ಲ ಏನು ಮಾಡತ್ತೀನ ಐ ಹೋಪ್ ನಿಮ್ಗೆ ಇದು ಬ್ಲಾಗ್ ಸೇರೈತೆ ಅನ್ಕೊಂತೇನೆ ನಾನು ಕುಕ್ಕಿ ಕ್ಯೂಟ್ ಕಾಣತ್ತಾಳ ಬಿಂದಿನಾಗ ನೋಡ್ರಿ ಟೆಕ್ಲಿನಾಗ ಕ್ಯೂಟ್ ಕಾಣತ್ತಾಳಕ್ಕೆ ಆ್ಯಂಡ್ ಇದು ಬ್ಲಾಗ್ ಇಲ್ಲೇನು ಮಾಡತ್ತೇನ ಐ ಹೋಪ್ ನಿಮಗೆ ಇದು ಬ್ಲಾಗ್ ಸೇರೈತೆ ಅನ್ಕೊಂತೀನಿ ಸೇರಿತೆ ಅಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಹೇಳ್ಕೊಕ್ಕು ಸಬ್ಸ್ಕ್ರೈಬ್ ಮಾಡಂತೆ ಹೇಳೋರಿ ಆ್ಯಂಡ್ ಸಿಗ್ತೇನೆ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ನಾಗ ಅಲ್ಲಿ ಮಟ ಸ್ಟೇಚ್ ಇದ್ ಬಿಗಿ ಚೆನ್ ಗೆಟ್ ರಿಚ್ ಬಾಯ್ ಸೊ ದಿಸ್ ಇಸ್ ರೋಲ್ ರೈಡರ್ ಪ್ರತೀಕ್ಷಾ ಸೈನಿಂಗ್ ಆಫ್ ಓಕೆ ನೀ ಏನು ಮಾಡ್ತೀವಿ ಬ್ಲಾಗ ನೀ ಏನು ಮಾಡ್ತಿ ಹಿಂಗೆ ಮಾಡೋರಿ ಸೊ ಸಿಗ್ತೇನೆ ನಿಮಗೆ ನೆಕ್ಸ್ಟ್ ಬ್ಲಾಗ್ನಾಗ ಅಲ್ಲಿ ಮಟ ಸ್ಟೇಚ್ ಇದ್ ಬಿಗಿ ಚೆನ್ ಗೆಟ್ ರಿಚ್ ಬಾಯ್